ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಕರ್ನಾಟಕದ ಟಾಪ್ 5 ಪೊಲಿಟಿಕಲ್ ಅಪ್ಡೇಟ್ಸ್ನ ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಮೈಸೂರಿನಲ್ಲಿರುವಂತಹ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡಿದಂತಹ ನಮ್ಮ ಸಿ.ಎಂ. ಆದ ಸಿದ್ದರಾಮಯ್ಯ ಅವರು ಭಾಷಣವನ್ನು ಮಾಡುತ್ತಾ ದ್ರೌಪದಿ ಮುರ್ಮು ಅವರಿಗೆ ನಿಮಗೆ ಕನ್ನಡ ಬರುತ್ತಾ ಅಂತ ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಉತ್ತರವನ್ನು ನೀಡಿರುವಂತಹ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈಗ ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಸಿದ್ದರಾಮಯ್ಯ ಅವರು ಮಾತಾಡಿದ ನಂತರ ದ್ರೌಪದಿ ಮುರ್ಮು ಅವರು ಮಾತನಾಡಿ ಏನಂತ ಹೇಳಿದ್ರು ಅಂದರೆ, ಹೌದು, ನನಗೆ ಕನ್ನಡ ನನ್ನ ಮಾತೃಭಾಷೆ ಅಲ್ಲ, ಆದರೆ ಎಲ್ಲ ಭಾಷೆಗಳ ಮೇಲೆ ನನಗೆ ಗೌರವವಿದೆ. ನಮ್ಮ ಭಾರತದಲ್ಲಿ ಎಷ್ಟು ಭಾಷೆಗಳಿದ್ದಾವೆ, ಎಷ್ಟು ಸಂಸ್ಕೃತಿ ಇದೆ, ಎಷ್ಟು ಪರಂಪರೆ ಇದೆ, ಅವೆಲ್ಲವನ್ನು ನಾನು ಆಳವಾಗಿ ಗೌರವಿಸುತ್ತೇನೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ನನಗೆ ಕನ್ನಡ ಬರದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಕಲಿಯಲು ಪ್ರಯತ್ನಿಸುತ್ತೇನೆ ಅಂತ ಅವರು ನಗುಮುಗದಿಂದಲೇ ಸಿ.ಎಂ. ಸಿದ್ದರಾಮಯ್ಯ ಅವರಿಗೆ ಉತ್ತರವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಒಂದು ಕರೆಯನ್ನು ಕೂಡ ನೀಡ್ತಿದ್ದಾರೆ. ಅದೇನಪ್ಪ ಅಂದರೆ, ನಾವು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗೆ ನಾವು ಅದನ್ನು ಪ್ರೊಟೆಕ್ಟ್ ಮಾಡುವಂತೆ ನಾವು ನಮ್ಮ ಕೆಲಸಗಳನ್ನ ಮಾಡಬೇಕು. ನಾವು ಎಲ್ಲ ಭಾಷೆ, ಪರಂಪರೆಯನ್ನು, ಸಂಪ್ರದಾಯವನ್ನು ನಾವು ಗೌರವಿಸಬೇಕು ಅಂತ ಇವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಇವತ್ತಿನ ಎರಡನೇ ಪೊಲಿಟಿಕಲ್ ವಿಚಾರ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ BBMPಯ ಅಧಿಕಾರ ಮುಗಿದೋಗಿದೆ. ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇನಿತ್ತು ಅದೀಗ ಮುಗಿದೋಗಿದ್ದು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಲಾಗಿದೆ. ಮೊದಲಿದ್ದ ಒಂದೇ ಒಂದು ಪಾಲಿಕೆ ಈಗ 5 ಪಾಲಿಕೆ ಆಗೋಗಿದೆ. ಅದಕ್ಕೆ ಆಯುಕ್ತರನ್ನು ಕೂಡ ನೇಮಕ ಮಾಡಲಾಗಿದೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಒಂದು ಪಾಲಿಕೆ ಏನಿತ್ತು ಅದೀಗ 5 ಪಾಲಿಕೆಗಳಾಗಿದೆ. ಅಂದರೆ ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಾಗೂ ಬೆಂಗಳೂರು ಕೇಂದ್ರ ಅನ್ನುವಂತಹ 5 ಪಾಲಿಕೆಗಳಾಗಿ ವಿಭಜನೆ ಆಗಿದೆ. ಇದೆಲ್ಲ ನಡೀತಿರುವಾಗಲೇ ಈಗ ಒಂದು ವಿವಾದವನ್ನು ಎಳೆದುಕೊಂಡಿದ್ದಾರೆ. ಅದೇನಪ್ಪ ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಹಲವಾರು ತಿಂಗಳುಗಳಿಂದ ಏನಂತ ಕೂಗು ಕೇಳಿ ಬರ್ತಿತ್ತು ಅಂದರೆ, ಸಿದ್ದರಾಮಯ್ಯ ಅವರ ಪುತ್ರ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಗಳು ವಿನಾಕಾರಣ ತಮ್ಮ ರಾಜಕಾರಣದಲ್ಲಿ ಬಳಸ್ಕೊಳ್ತಿದ್ದಾರೆ ಅಂತ ಅವರು ಹೇಳಿದರು. ಹೌದು ಸ್ನೇಹಿತರೆ, ಇದೇ ವಿಚಾರವಾಗಿ ಈಗ ಎಲ್ಲೆಡೆ ಪ್ರತಿಪಕ್ಷದವರು ಹರಿಹಾಯ್ತಿದ್ದಾರೆ. ಅವ್ರು ಏನು ಕರಿಹಾಯ್ತಿದ್ದಾರೆ ಅಂದರೆ, ಈಗ BBMP ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಲಾಯಿತು, ಅದರ ಸದಸ್ಯತ್ವದ ಹಂಚಿಕೆಯನ್ನು ಮಾಡಲಾಗ್ತಿದೆ. ಸದಸ್ಯತ್ವ ಹಂಚಿಕೆ ಮಾಡೋದ್ರಲ್ಲಿ ಬೆಂಗಳೂರಿನ ಶಾಸಕರಾಗಿರ್ಬೋದು, ರಾಜ್ಯಸಭೆಯ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ನ ಸದಸ್ಯರಾಗಿರ್ಬೋದು, ಇವ್ರಿಗೆಲ್ಲ ಸದಸ್ಯರನ್ನು ಹಂಚುತ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸದಸ್ಯತ್ವವನ್ನು ನೀಡಲಾಗಿದೆ. ಇದಕ್ಕೆ ಪ್ರತಿಪಕ್ಷದವರು ಕೆಂಡಾಮಂಡಲವಾಗಿದ್ದಾರೆ. ಅವ್ರು ಏನಂತ ಕೇಳ್ತಿದ್ದಾರೆ ಅಂದರೆ, ಬೆಂಗಳೂರಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ಯತೀಂದ್ರ ಅವರನ್ನ ಸದಸ್ಯತ್ವ ಕೊಟ್ಟಿರೋದು ಎಷ್ಟು ಸರಿ ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಇವತ್ತಿನ ಮೂರನೇ ಪೊಲಿಟಿಕಲ್ ವಿಚಾರ ಯಾರ ಬಗ್ಗೆ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು BJP ಅವರ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು BJP ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಅದು RSS ವರ್ಸಸ್ RSS ಆಗಿಬಿಟ್ಟಿದೆ. ತಮ್ಮ ಸಂಘ ಪರಿವಾರದವರೇ ಒಡೆದಾಡ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇದೇನು ಮಾಡ್ತಿದ್ದಾರೆ BJP ಅವರು ಅಂದರೆ, ಚಿವುಟುವುದು ಅವರೇ, ತೊಟ್ಟಿಲು ಕೂಡ ತೂಗೋದು ಅವರೇ. ಅವರು ಇದರ ದ್ವಿಪಾತ್ರ ಅಭಿನಯಕ್ಕಾಗಿ ನಾವು ಅವ್ರಿಗೆ ಆಸ್ಕರ್ ಕೊಟ್ಟರು ಕಡಿಮೆನೇ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಮಹೇಶ್ ತಿಮ್ಮರೊಟ್ಟಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಇವರಿಬ್ಬರು ಕೂಡ BJP ಅವರೇ, ಸಂಘ ಪರಿವಾರದಿಂದನೇ ಬಂದವರು. ಈಗ BJP ಅವರು SIT ರಚನೆ ಆದಾಗ ಅದ್ರ ಬಗ್ಗೆ ಯಾವುದೇ ತಗಾದೆಯನ್ನು ತೆಗೆದುಕೊಳ್ಳಿಲ್ಲ. ಈಗ ಮತ್ತೆ ಅದೇ ತಪ್ಪು ಅಂತ ಅವರು ಹೇಳ್ತಿದ್ದಾರೆ. ಮತ್ತೆ BJP ಅವರ ವಿರುದ್ಧ ಕಿತ್ತಾಡುವಂತಹ ಪರಿಸ್ಥಿತಿಯೆಲ್ಲ ನಾವು ನೋಡಬೇಕಾಗಿದೆ. ಈ BJP ಅವರು ಧರ್ಮಸ್ಥಳದ ಪ್ರಕರಣದಲ್ಲಿ 2 ಎಡೆಯನ್ನು ಹೊಂದಿರುವಂತಹ ಹಾವಿನ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅಂತ ಅವರು BJP ಅವರ ವಿರುದ್ಧ ಕರಿಕಾರಿದ್ದಾರೆ ಸ್ನೇಹಿತರೆ. ಇನ್ನು ಇವತ್ತಿನ 4ನೇ ಪೊಲಿಟಿಕಲ್ ವಿಚಾರ ಯಾರಪ್ಪ ಅಂದರೆ, ನಮ್ಮ CM ಆಗಿರುವಂತಹ ಸಿದ್ದರಾಮಯ್ಯ ಅವರ ಬಗ್ಗೆ.
ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಪ್ರಕರಣ ರಾಜ್ಯದಲ್ಲೆಲ್ಲ ಸಂಚಲನವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಈಗ ಈ ಸೌಜನ್ಯ ವಿಚಾರದಲ್ಲಿ ಏನಾರ ಮರು ತನಿಖೆ ಆಗಬೇಕಾದ್ರೆ ನ್ಯಾಯಾಲಯಕ್ಕೆ ಹೋಗಲಿ, ಇದರ ತೀರ್ಮಾನವನ್ನು ಸೌಜನ್ಯ ಅವರ ತಾಯಿ ಮಾಡಬೇಕು ಅಂತ ಅವರು ತಿಳಿಸಿದ್ದಾರೆ. ಮುಂದುವರೆದು ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಇದರ ತೀರ್ಪನ್ನು ನಾನು ನೋಡಿಲ್ಲ, ಇದೆಲ್ಲ ಸಂಪೂರ್ಣ ತನಿಖೆಯನ್ನು SIT ಅವರು ಮಾಡ್ತಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಮಾತನಾಡಿ ಏನಂತ ಹೇಳ್ತಿದ್ದಾರೆ ಅಂದರೆ, ಈ ತನಿಖೆಯನ್ನು ಮಾಡೋದಕ್ಕೆ SITನ ರಚನೆ ಮಾಡಿದಾಗ BJPಯವರು ಸ್ವಾಗತವನ್ನು ಮಾಡಿದ್ರು. ಈಗ ಈ ದೇಹಗಳು ಸಿಗದೆ ಹೋದ ಸಂದರ್ಭದಲ್ಲಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ NIAಗೆ ಒಪ್ಪಿಸಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ರಾಷ್ಟ್ರೀಯ ತನಿಖಾ ದಳ ಆಗಿರುವಂಥ NIAಗೆ ಈ ಪ್ರಕರಣವನ್ನು ವಹಿಸಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಮೊದಲೇ ಅವರು ಹೇಳ್ಬೋದಿತ್ತಲ್ವಾ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಪ್ರಕರಣದಲ್ಲಿ ಯಾವುದೇ ರಾಜಕಾರಣ ಮಾಡುವುದು ಬೇಡ, ನಮಗೆ ಸತ್ಯ ಹೊರ ಬರಬೇಕಷ್ಟೇ. ವೀರೇಂದ್ರ ಹೆಗ್ಡೆ ಅವರು ಕೂಡ ಏನಂತ ಹೇಳ್ತಿದ್ದಾರೆ ಅಂದರೆ, ಸತ್ಯ ಹೊರ ಬರಲಿ, ಅದು ನಮ್ಮ ಮೇಲಿರುವಂತಹ ಕಳಂಕ ನಿವಾರಣೆ ಆಗಬೇಕು ಅಂತ ಅವರು ಕೂಡ ಹೇಳ್ತಿದ್ದಾರೆ. ಆದ್ದರಿಂದ ಇದನ್ನು ಸಂಪೂರ್ಣ ತನಿಖೆಯನ್ನು ಟ್ರಾನ್ಸ್ಪರೆಂಟಾಗಿ ಮಾಡಲಾಗುತ್ತೆ, ಯಾವುದೇ ರಾಜಕಾರಣ ವ್ಯಕ್ತಿಗಳ ಹಸ್ತಕ್ಷೇಪ ಇದರಲ್ಲಿ ಇರೋದಿಲ್ಲ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಹೊತ್ತಿನ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ನಮ್ಮ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ R. ಅಶೋಕ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕಾಂಗ್ರೆಸ್ ಸರ್ಕಾರದ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವ ರೀತಿಯಲ್ಲಿ ರಸ್ತೆಯಲ್ಲಿ ಹದಗೆಟ್ಟು ನಿಂತಿರುವಂತಹ ನಮ್ಮ ಸಾರಿಗೆ ಬಸ್ಸುಗಳಾಗಿರ್ಬೋದು, ಅವರು ಹೊಸ ಬಸ್ಗಳನ್ನು ಖರೀದಿ ಮಾಡದೆ ದುಡ್ಡಿಲ್ಲದೆ ದಿವಾಳಿ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರದವರು ತಮ್ಮ ಸ್ವಂತಕ್ಕಾಗಿ ಜೆಟ್ಗಳನ್ನು, ಹೆಲಿಕಾಪ್ಟರ್ಗಳನ್ನ ತೆಗೆದುಕೊಂಡು ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಸಾರ್ವಜನಿಕರಿಗೆ ಕನಿಷ್ಠ ಸೇವೆ ಒದಗಿಸಬೇಕಾಗಿರುವುದು ಸರ್ಕಾರದವರ ಕರ್ತವ್ಯ. ಹೀಗಾಗಿ ಹಲವಾರು ಬಸ್ಗಳು ಹದಗೆಟ್ಟು ನಿಂತಿದೆ, ಅದನ್ನ ರಿಪೇರಿ ಮಾಡೋದಕ್ಕೆ ಕೂಡ ದುಡ್ಡಿಲ್ಲ. ಹೊಸ ಬಸ್ಗಳನ್ನ ಖರೀದಿ ಮಾಡೋಕ್ಕಂತೂ ದುಡ್ಡೇ ಇಲ್ಲ. ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ಹಲವಾರು ಅನುದಾನ ಬಂದರೂ ಕೂಡ ಅದನ್ನೆಲ್ಲ ಅಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಈ ಲಂಚಗೆಟ್ಟ ಸರ್ಕಾರ ತಮ್ಮ ಸ್ವಂತರಾಗಿ ತಮ್ಮ ಐಷಾರಾಮಿ ಜೀವನಕ್ಕಾಗಿ ಹೆಲಿಕಾಪ್ಟರ್ನ ಜೆಟ್ಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದೆ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.